ರಾಜ್ಯದಲ್ಲಿ ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಕ್ರೌರ್ಯ, ಕೊಲೆ ಹಾಗೂ ದಬ್ಬಾಳಿಕೆಯನ್ನ ಖಂಡಿಸಿ ಶಿವಸೇನಾ ಕಾರ್ಯಕರ್ತರು ಧಾರವಾಡದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟಿಸಿದ್ರು. ಬಾಂಗ್ಲಾದೇಶದ ಧ್ವಜವನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಬಾಂಗ್ಲಾದೇಶದ ಕ್ರಿಕೆಟಿಗರು ಭಾರತಕ್ಕೆ ಐಪಿಎಲ್ ಆಡಲು ಬರಲು ನಾವು ಬಿಡೋದಿಲ್ಲ, ಐಪಿಎಲ್ ಕ್ರಿಕೆಟ್ನಲ್ಲಿ ಬಾಂಗ್ಲಾ ಕ್ರಿಕೆಟಿಗರನ್ನ ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ಇದು ದೊಡ್ಡ ಹೋರಾಟಕ್ಕೆ ಕಾರಣವಾಗಲಿದೆ. ಬಾಂಗ್ಲಾದೇಶದ ಮುಸ್ಲಿಮರು ನಮ್ಮ ದೇಶದಲ್ಲಿದ್ದಾರೆ, ಅವರನ್ನ ಗುರುತಿಸಿ ಹೊರಹಾಕುವ ಕೆಲಸ ಮಾಡಬೇಕು ಅಂತ ಶಿವಸೇನಾ ಕಾರ್ಯಕರ್ತರು ಆಗ್ರಹಿಸಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸದ್ಯಕ್ಕೆ ಪಂದ್ಯ ನಡೆಯಲ್ಲ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ನಿನ್ನೆ ಕಮಿಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿತ್ತು. ಈ ವೇಳೆ ಅಲ್ಲಿ ಪಂದ್ಯ ನಡೆಸೋದು ಸೂಕ್ತವಲ್ಲ ಅಂತ ವರದಿ ಕೊಡಲಾಗಿದೆ. ಪ್ರೇಕ್ಷಕರು ಸ್ಟೇಡಿಯಂ ಪ್ರವೇಶ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲ. ಪಂದ್ಯಾವಳಿ ನಡೆದಾಗ ಅಭಿಮಾನಿಗಳು ರಸ್ತೆಗಳನ್ನ ಬ್ಲಾಕ್ ಮಾಡುವ ಕಾರಣ ಅಗ್ನಿಶಾಮಕ ವಾಹನ ಹೋಗಲು ವ್ಯವಸ್ಥೆ ಇಲ್ಲ. ಹೀಗಾಗಿ ಅನುಮತಿ ನಿರಾಕರಿಸಲಾಗಿದೆ. ಇನ್ನು ವಿಜಯ್ ಹಜಾರೆ ಟ್ರೋಫಿ ಪಂದ್ಯವನ್ನ ಚಿನ್ನಸ್ವಾಮಿಯಿಂದ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾಳೆ ಆಂಧ್ರಪ್ರದೇಶ ವಿರುದ್ಧ ದೆಹಲಿ ಟೀಮ್ ಪಂದ್ಯವಾಡಲಿದೆ. ಹುಬ್ಬಳ್ಳಿಯಲ್ಲಿ ಪೈರಸಿ ಬಗ್ಗೆ ಸುದೀಪ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾತನಾಡಿದ ನಿರ್ದೇಶಕ ತರುಣ್ ಸುಧೀರ್, ಭಾರತದ ಎಲ್ಲಾ ಸಿನಿಮಾ ರಂಗದಲ್ಲೂ ಪೈರಸಿ ಸಮಸ್ಯೆ ಇದೆ. ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ಇದಕ್ಕಿಂತಲೂ ಕೆಟ್ಟದಾಗಿದೆ. ಸುದೀಪ್ ಸರ್ ಅವರ ವೇದಿಕೆಯನ್ನ ಬಳಸಿಕೊಂಡು ಮಾತಾಡಿದ್ದಾರೆ. ಎಲ್ಲಾ ನಟರಿಗೂ ಪೈರಸಿ ಬಗ್ಗೆ ಆತಂಕ ಇದೆ. ಪೈರಸಿ ವಿರುದ್ಧ ಎಲ್ಲರೂ ಒಟ್ಟಾಗಿ ದೂರು ಕೊಟ್ಟರೆ ಪರಿಣಾಮ ಆಗುತ್ತೆ ಅಂದ್ರು. ಸಿಎಂ ಕುರ್ಚಿ ವಾರ್ ಮಧ್ಯೆ ರಾಹುಲ್ ಗಾಂಧಿಗೆ ಮಾಜಿ ಸಚಿವ ರಾಜಣ್ಣ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಆಗುವ ಡ್ಯಾಮೇಜ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಓಟ್ ಚೋರಿ ವಿಷಯದಲ್ಲಿ ಡಿಕೆಶಿ ಬಗ್ಗೆ ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನ ನೇಮಕ ಮಾಡಿರೋದು. ಏಜೆಂಟ್ ನೇಮಕ ಸರಿಯಾಗಿದ್ದಿದ್ರೆ ಓಟ್ ಚೋರಿ ಆಗ್ತಿರ್ಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಏಜೆಂಟ್ಗಳು ಸರಿಯಾಗಿದ್ರೆ ಇನ್ನೂ 8ರಿಂದ 10 ಸೀಟ್ ಗೆಲ್ತಿದ್ವಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರ ಮಾಡದೆ 2 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೆ, ಆದರೆ ನನ್ನ ಹೇಳಿಕೆ ಉದ್ದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ವಿರುದ್ಧ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಆಗಬೇಕು ಅಂತ ರಾಜಣ್ಣ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.